ಇದನ್ನ ಗ್ರೀನ್ ಕಾಫಿ ಬೀನ್ಸ್ ಇಂದ ಪ್ರಿಪೇರ್ ಮಾಡ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲೆಸನ್ಸ್ ಟು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಲಂಡನ್ನಲ್ಲಿರುವಂಥ ಬ್ರಿಕ್ ಲೇನಲ್ಲಿದ್ದೀನಿ. ಇಲ್ಲಿ ಒಂದು 24 ಕರಾಕ್ ಅರೇಬಿಯನ್ ಬ್ರ್ಯೂ ಟೀ ಅಂತ ಒಂದು ಟೀ ಶಾಪ್ ಇದೆ. ಇಲ್ಲಿ ಸೌದಿ ಕಾವಾ ಸಿಗುತ್ತಂತೆ. ಸೊ ನಾನು ಯಾವತ್ತೂ ಸೌದಿ ಕಾವಾ ಟ್ರೈ ಮಾಡಿಲ್ಲ. ಸೊ ಬನ್ನಿ ಒಳಗಡೆ ಹೋಗೋಣ, ಸೌದಿ ಕಾವಾ ಅಂದರೆ ಏನು, ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಹಲೋ. Saudi coffee is basically a light roasted coffee enjoyed by Saudis in Saudi Arabia and in the Gulf. Okay. So this is just the coffee pot that we're going to brew the Saudi coffee in. It's just a normal water. Water in there. Okay. Okay. Now we're going to put the Saudi coffee along with some cardamom, all in the same pot. Okay. So it's cardamom, the light roast Arabic coffee. Okay. Okay. And a little bit of spices. What is this one? That's Arabic coffee. That's the Saudi coffee. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇವಾಗ ಕಾಫಿ ಪೌಡರ್ ನಾವೇನು ನೋಡಿದ್ವಿ ಅದನ್ನು ಗ್ರೀನ್ ಬೀನ್ಸಿಂದ ತಯಾರಿಸ್ತಾರೆ. ಅದಕ್ಕೆ ನಮಗೆ ಎಂಡ್ ಪ್ರಾಡಕ್ಟು ಒಂಥರ ಫುಲ್ ಗೋಲ್ಡಿಶ್ ಕಲರ್ ಬರುತ್ತೆ. So we're just going to leave it to brew now for 3 minutes. Okay. ಆ್ಯಕ್ಚುಲಿ ಈ ವಿಡಿಯೋ ಎಡಿಟ್ ಮಾಡ್ತಾ ನಾನು ಗೂಗಲಲ್ಲಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಸರ್ಫ್ ಮಾಡ್ತಾಯಿದ್ದೆ. ನಮ್ಮ ಕಾಶ್ಮೀರಲ್ಲೇ ಮಾಡೋವಂಥ ಕಾವಾ ಇನ್ನೂ ಸ್ಪೆಷಲ್ ಆಗಿರುತ್ತೆ ಗುರು. ಅಂದರೆ ಇದಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಕಾಶ್ಮೀರಲ್ಲಿ ಒಂದು ಸತಿ ಖಂಡಿತ ಟ್ರೈ ಮಾಡಲೇಬೇಕು. ಯೂಶ್ವಲಿ ನಾನು ಕಾಫಿ ತುಂಬ ಕುಡಿಯೋಕ್ಕೆ ಹೋಗೋದಿಲ್ಲ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದರಿಂದ ಹೇಗಿರುತ್ತೆ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ. ಅಷ್ಟು ಕಹಿ ಇರಲಿಲ್ಲ, ಸ್ವಲ್ಪ ಸ್ವೀಟ್ ಆಗಿತ್ತು, ಮತ್ತು ಸಖತ್ ರಿಫ್ರೆಶ್ ಅನಿಸ್ತು ಕುಡ್ದಾದ್ಮೇಲೆ. ಬಟ್ ಏನೇ ಹೇಳಿ, ನಮ್ಮ ಕಾಶ್ಮೀರಿ ಕಾವಾ ರೆಸಿಪಿ ನೋಡ್ತಾ ಇದ್ದೆ, ಯಪ್ಪ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತಂದರೆ. ಸೊ ನೆಕ್ಸ್ಟ್ ಟೈಮು ನಾನು ಪಕ್ಕಾ ಕಾಶ್ಮೀರ್ಗೆ ಹೋಗಿ ಒಂದು ವಿಡಿಯೋ ಮಾಡಲೇಬೇಕು, ಅಲ್ಲಿ ಹೇಗೆ ಕಾಶ್ಮೀರಿ ಕಾವಾ ತಯಾರಿಸ್ತಾರೆ ಅಂತೇಳಿ.